ಕೆಲವ್ರಿಗೆ ಕಮ್ಯುನಿಸಂ ನ ನಶೆ ಎಷ್ಟು ತಲಿ ಹತ್ತದಪ್ಪ ಅಂತಂದ್ರ ಅವರೇ ಹುಟ್ಟಿರೋ ಸಂಸ್ಕೃತಿ ಮತ್ತೆ ಚರಿತ್ರೆನ ಮರೆತು ಬಿಟ್ಟಿದ್ದಾರೆ. அந்த கல்வி இந்த போரில் ஆயுதமின்றி நாட்டையே செதுக்க வல்லது. இது சர்வாதிகார சங்கிலிகளை, சனாதன சங்கிலிகளை எல்லாம் நொறுக்கி தள்ளக்கூடிய ஒரே ஆயுதம் இதுதான். இதை தவிர வேற எதையும் கையில எடுக்காதீங்க. ಕೆಲವು ವರ್ಷಗಳ ಹಿಂದೆ ಸನಾತನ ಧರ್ಮದ ಮೇಲೆ ಫಿಲಮ್ಸ್ ನ ಮಾಡಿ ಕೋಟಿ ಮಾಡಿರೋ 9th ಪಾಸ್ ಆಕ್ಟರ್ ಸನಾತನದ ಸಂಹಾರಕ್ಕೆ ಶಿಕ್ಷಣವೇ ದಾರಿ ಅಂತ ಹೇಳ್ತಾ ಇದ್ದಾನೆ. ಸರ್, ನಿಮಗೆ ಲ್ಯಾಕ್ ಆಫ್ ಎಜುಕೇಶನ್ ನ ಅವಶ್ಯಕತೆ ಇತ್ತು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಭೂಮಿ ಮೇಲೆ ಸನಾತನ ಧರ್ಮ ಶಿಕ್ಷಣಕ್ಕೆ ಕೊಟ್ಟಷ್ಟು ಮಹತ್ವ ಯಾವುದಾದ್ರೂ ಧರ್ಮ ಕೊಟ್ಟಿದ್ಯಾ ಅಂತ ನನ್ಗೆ ಹೇಳಿ. ಆಮೇಲೆ ನಮ್ಮ ವಿಷ್ಣು ಪುರಾಣದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಶಿಕ್ಷಣವೇ ಮುಕ್ತಿಯ ಮೂಲ ದಾರಿ ಅಂತ. ನಮ್ಮ ಉಪನಿಷತ್ತುಗಳಲ್ಲಿ ಗುರುವನ್ನ ದೇವರಿಗೆ ಹೋಲಿಸಲಾಗಿದೆ. ಸರ್, ಪ್ರಪಂಚ ಇನ್ನು ಹಸಿ ಮಾಂಸ ತಿನ್ಬೇಕಾದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಗುರುಕುಲಗಳನ್ನ ನಡೆಸಲಾಗ್ತಾ ಇತ್ತು. ಮಹಿಳೆ ಮತ್ತೆ ಪುರುಷರಿಗೆ ಫ್ರೀ ಎಜುಕೇಶನ್ ಕೊಡಲಾಗ್ತಾ ಇತ್ತು. ಯಾವ ಸನಾತನದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಯೇಸು ಕ್ರಿಸ್ತನ ಜನನಕ್ಕೂ ಮುಂಚೆ ಗಣಿತ, ವೈಜ್ಞಾನಿಕ ಮತ್ತೆ ವ್ಯಾಕರಣದಂತಹ ಆವಿಷ್ಕಾರಗಳನ್ನ ಮಾಡಿದ್ರಲ್ಲ, ಆ ಸನಾತನವ? ಸರ್, ಆ ಸನಾತನ ಶಿಕ್ಷಣದ ಜೊತೆನೆ ಹುಟ್ಟಿದ್ದು. ಅದನ್ನ ಶಿಕ್ಷಣದಿಂದ ಸಂಹಾರ ಮಾಡಕ್ ಸಾಧ್ಯ ಇಲ್ಲ. ಜೈ ಶ್ರೀರಾಮ್.